ದೆಹಲಿಗೆ ಶಾಸಕರು ಹೋಗಬಾರ್ದು ಅಂತ ಏನೂ ಇಲ್ಲ. ಶಾಸಕರು ಹೈಕಮಾಂಡ್ ಭೇಟಿ ಆಗೋದು ತಪ್ಪಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಸಮರ್ಥನೆ ಇದು. ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಿದ್ದಾರೆ. ಎಲ್ಲರದ್ದು ಕೂಡ ಒಂದೇ ಬಣ, ಅದು ಕಾಂಗ್ರೆಸ್ ಬಣ. ಹೈಕಮಾಂಡ್ ಭೇಟಿ ಆಗೋದಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ, ಹಾಗಾಗಿಯೇ ಹೋಗಿದ್ದಾರೆ ಅಂತ ಹೇಳಿ ಈ ವಿಚಾರವನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ದೊಡ್ಡ ಮಟ್ಟದ ಗೊಂದಲಗಳು ದೆಹಲಿಗೆ ಡಿ ಕೆ ಶಿವಕುಮಾರ್ ಟೀಮ್ ಒಂದು ಹೋಗಿದೆ. ನಿನ್ನೆ ಸಿದ್ದರಾಮಯ್ಯ ಬಣದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಭೆ ಮಾಡಿದ್ದಾರೆ. ಏನು ಗೊಂದಲ ಏನಿಲ್ಲಪ್ಪ, ಗೊಂದಲ ಏನಿದೆ? ಶಾಸಕರೆಲ್ಲ ದೆಹಲಿಗೆ ಹೋಗಿದ್ದಾರೆ. ಹೋಗ್ತಾರೆ, ಡೆಲ್ಲಿಗೆ ಹೋಗ್ಬಾರ್ದು. ಈಗ ನಮ್ಮ ಡೆಲ್ಲಿಗೆ ಹೋಗ್ತಾರೆ, ನಾವು ಕೆಲವರು ಹೋಗ್ತಾರೆ, ಬೇರೆಯವರು ಹೋಗ್ತಾರೆ. ಅದು ಹೋಗೋದ್ರ ತಪ್ಪೇನಿಲ್ಲ. ಸರ್, ಚರ್ಚೆ ಏನಾಗ್ತಿದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುಸ್ಕೊಂಡಿರುವಂತ ಶಾಸಕರು ಡಿ.ಸಿ.ಎಂ ಅವರಿಗೆ ಸಿಎಂ ಸ್ಥಾನ ಕೊಡಿ ಅನ್ನುವಂತ ಚರ್ಚೆಗಳಾಗ್ತಿದೆ. ಎಲ್ಲರೂ ಒಂದೇ ಬಣ, ಕಾಂಗ್ರೆಸ್ ಬಣ. ಅದರಲ್ಲಿನೂ ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಎಲ್ರಿಗೂ ಅಧಿಕ ಹಕ್ಕಿದೆ. ಹೋಗ್ತಾರೆ, ಅವರ ಅಭಿಪ್ರಾಯಗಳು ಏನೇನಿದೆ, ಅವರ ವಿಷಯಗಳೇನಿದೆ ಎಲ್ಲ ತಿಳಿಸ್ತಾರೆ. ಸರ್, ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸ್ಕೊತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಅವ್ರಿಗೆ ಕೇಳಿ, ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನು ಬದಲಾವಣೆಗಳು ಏನಾದ್ರು ಆಗ್ತಿದಾವೆ ಸರ್ ಪಕ್ಷದಲ್ಲಿ? ಎಲ್ಲ ನಮ್ಮ ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅದು ಸುಮ್ಮನೆ ಸೇರ್ತಾ ಇರ್ತೀವಿ. ಅವಾಗ ಊಟ ಈಗ ನೀವು ಎಲ್ಲ ಊಟಕ್ಕೆ ಹೋಗಲ್ವ? ಎಲ್ಲೋ ಸೇರೋದಿಲ್ವಾ? ನೀವು ಪತ್ರಕರ್ತರಲ್ಲ. ಅದೇ ಥರ ನಾವು ರಾಜಕಾರಣ, ನಮಗೂ ಜೀವನ ಇರ್ತದೆ, ಸೇರ್ತೀವಿ ಊಟಕ್ಕೆ, ಅಷ್ಟೇ, ಇನ್ನೇನಿಲ್ಲ. ಸರಿ, ನಿಮಗೆ ಗೊತ್ತು ಚರ್ಚೆಗಳಾಗ್ತಿದ್ದಾವೆ, ಬದಲಾವಣೆ, ಸಿಎಂ ಬದಲಾವಣೆ ಆಗುತ್ತೆ. 2.5 ವರ್ಷದಿಂದ ಆಗ್ತಾ ಇದೆ, ಆಯ್ತಾ? ಚರ್ಚೆಗಳು ನೀವು ಬೇಕಾದರೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಸಕ್ತಿ ಕಮ್ಮಿ, ಇದ್ರ ಬಗ್ಗೆನೇ ಚರ್ಚೆ ಮಾಡೋದಕ್ಕೆ ಆಸಕ್ತಿ ಹೆಚ್ಚು. 2.5 ವರ್ಷದಿಂದ ಅದೇ ಚರ್ಚೆ ನಡೀತಾ ಇದೆ. ಅದರಿಂದ ನಮ್ಮ ಈ ಚರ್ಚೆಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಸರ್, ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತಾಡಿದ್ದಾರೆ. ನಾನು ಸಹ ಎಷ್ಟು ದಿನ ಇರ್ತೀನೋ ಸಹ KPCCಯಲ್ಲಿ ಏನಂತ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ನಿಮ್ಮ ಊಹೆಗಳಷ್ಟೇ. ಅವರು 5 ವರ್ಷ ಈಗ ಟರ್ಮ್ ಆಗಿದೆ ಅಂತ ಹೇಳಿದ್ರು. 5 ವರ್ಷ ನಾನು ಮಾಡಿದ್ದೀನಿ. ಶಾಶ್ವತ ಅಲ್ಲ ತಾನೇ ಅದು ಹುದ್ದೆ. ಅದ್ರ ಬಗ್ಗೆ ಆ ಥರ ಹೇಳಿದ ತಕ್ಷಣ ನೀವು ಬೇರೆ ಥರ ನೀವು ಊಹೆಗಳು ಮಾಡ್ಕೊಂಡ್ರೆ ನಾವೇನು ಮಾಡೋದು? ಸರ್, ಸಿದ್ದರಾಮಯ್ಯವರು ಕೂಡ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಹೌದಾ? ಏನು ಅಧಿಕಾರ ಹಂಚಿಕೆ ಸೂತ್ರ ಎಲ್ಲೂ ಆಗಿಲ್ವಾ ಅಂತ? ನೋಡಿ, ಇವೆಲ್ಲ ಸುಮ್ಮನೆ ಇದೇ ಪ್ರಶ್ನೆಗಳು. ಇದು ನೀವು 500ನೇ ಬಾರಿ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ, ಆಯಿತಾ? ಇದಕ್ಕೆ ಯಾವ ಉತ್ತರ ಇಲ್ಲ. ನಮ್ಮ ಆಡಳಿತ, ನಮ್ಮ ಸರ್ಕಾರ ಒಗ್ಗಟ್ಟಾಗಿದ್ದೀವಿ. ನಾವೆಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದಾಗಿದ್ದೀವಿ ಅಷ್ಟೇ. 5 ವರ್ಷ ಇರ್ತಾರೆ. ನೋಡಿ, ಇವೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ, ನಮ್ಮದು ನಿಮ್ದಲ್ಲ. ಅದು ಪಕ್ಷದ ಲೀಡರ್ಸ್, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಸರ್, ಮುನಿಯಪ್ಪ ಅವರು ನಿನ್ನೆ ಸಭೆಯಲ್ಲಿ ಭಾಗಿಯಾಗಿದ್ರು, ಸತೀಶ್ ಜಾರಕಿಹೊಳಿ ಸಭೆಯಲ್ಲಿ. ಹೈಕಮಾಂಡ್ ಒಂದು ಊಟಕ್ಕೆ ಸೇರಿದ್ರು ಸರ್. ಅವ್ರು ಹೇಳಿದ್ರು ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡಬೇಕು, ಗೊಂದಲ ಆಗ್ತಿದೆ ರಾಜ್ಯದಲ್ಲಿ, ಏನಿದ್ರು ಕ್ಲಿಯರ್ ಮಾಡ್ಬೇಕು ಹೈಕಮಾಂಡ್ ಅನ್ನುವಂತ ಒತ್ತಡವನ್ನು ಮುನಿಯಪ್ಪ ಅವ್ರು ಮಾಡ್ತಿದ್ರು. ನನಗೆ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಅದು ನಿನ್ನೆ ನಾವು ಸೇರಿದ ಸಭೆ ಏನಲ್ಲ. ಏನಂತ ಹೇಳಿದ್ರೆ ಅವ್ರವ್ರ ಅಭಿಪ್ರಾಯಗಳು ಅವ್ರೇನೇನು ಹೇಳ್ತಾರೆ ಅವ್ರು ಹೇಳ್ತಾರೆ. ಅದರ ಈಗ ನೀವು ಕೇಳಿದಾಗ ಒಂದು ಉತ್ತರ ಕೊಡಬೇಕಾಗ್ತದಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ ಅವ್ರು, ಅಷ್ಟೇ. ಪಕ್ಷದಲ್ಲಿ, ಸರ್ಕಾರದಲ್ಲಿ ಏನೂ ಗೊಂದಲ ಇಲ್ಲ. ಏನು ಗೊಂದಲ ಇಲ್ಲ, ಯಾವ ಗೊಂದಲನೂ ಇಲ್ಲ. ಯಾವ ಶಾಸಕರಲ್ಲೂ ಗೊಂದಲ ಇಲ್ಲ, ಯಾರಲ್ಲೂ ಗೊಂದಲ ಇಲ್ಲ. ಯಾರು ಲಾಬಿ ಮಾಡ್ತಿಲ್ಲ. ಲಾಬಿಗಳು ಅವ್ರವ್ರ ರಾಜಕೀಯದಲ್ಲಿ ಲಾಬಿಗಳು ಇದ್ದೇ ಇರ್ತದೆ. ಲಾಬಿ ಇರೋದಿಲ್ವಾ? ಲಾಬಿಗಳು ಇದ್ದೇ, ಅದು ಬೇರೆ ಪ್ರಶ್ನೆ. ಅದು ಯಾವ ಗೊಂದಲ ಇಲ್ಲ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಚರ್ಚೆಗಳು ಸರ್, ಅದ್ರ ಬಗ್ಗೆ ಚರ್ಚೆ ಮಾಡಿ. ಇದೆಲ್ಲ ಹೈಕಮಾಂಡ್ ತೀರ್ಮಾನ ಇವೆಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ದಿನೇಶ್ ಗುಂಡೂರಾವ್ ಅವರ ಮತ್ತು ಕ್ಯಾಮರಾಮನ್ ರಾಜು ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.